ಅಂಕೋಲ ಅಗಸೂರಿನಲ್ಲಿ ಪಡಿತರದಾರರಿಗೆ ನೀಡಿರುವ ಅಕ್ಕಿಯು ಪ್ಲಾಸ್ಟಿಕ್ ಅಕ್ಕಿಯಂತಿದ್ದು ಅದನ್ನು ಪರಿಶೀಲಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಂದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್ ರೇವಣ್ಕರ್ ಅದು ಪ್ಲಾಸ್ಟಿಕ್ ಅಕ್ಕಿಯಲ್ಲ, ಶಾಲಾ ವಿದ್ಯಾರ್ಥಿಗಳಿಗೆ ನೀಡುವ ಸಾರಯುತ ಅಕ್ಕಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಗಸೂರು ಪಡಿತರ ಚೀಟಿದಾರರು ಅಕ್ಕಿಯಲ್ಲಿ ಬಂದ ಪ್ಲಾಸ್ಟಿಕ್ ಹೋಲುವ ಅಕ್ಕಿ ನೋಡಿ ಇದು ಪ್ಲಾಸ್ಟಿಕ್ ಅಕ್ಕಿಯೇ ಇರಬೇಕೆಂದು ತಿಳಿದು ಸಂಬಂಧಿಸಿದ ಸ್ಥಳೀಯ ಪ್ರಮುಖರಿಗೆ ತಿಳಿಸಿದ್ದರು. ಸ್ಥಳೀಯರ ಆಗ್ರಹದ ಮೇರೆಗೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು 2 ದಿನಗಳ ಕಾಲ ಅಕ್ಕಿಯನ್ನ ಪರಿಶೀಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್ ರೇವಣ್ಕರ್, ಇದು ಸಾರವರ್ಧಕ ಅಕ್ಕಿ, 1 ಚೀಲಕ್ಕೆ 1 ಕೆಜಿ ಮಿಶ್ರಣ ಮಾಡುತ್ತೇವೆ. ಈ ಮಾಹಿತಿಯನ್ನ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರುಗಳ ಮೂಲಕ ಗಮನಕ್ಕೆ ತರಲಾಗಿದೆ. ಆದರೆ ಪಡಿತರ ಅಂಗಡಿಗೆ ನೀಡುವ ಅಕ್ಕಿ ಚೀಲ ಬದಲಾವಣೆಯಾಗಿ ಈ ಅಕ್ಕಿ ಅಗಸೂರಿಗೆ ಬಂದಿದೆ. ಸಾರವರ್ಧಕ ಅಕ್ಕಿಯಲ್ಲಿ ವಿಟಮಿನ್ಗಳನ್ನು ಬಳಸಲಾಗುತ್ತದೆ. ಮಕ್ಕಳ ಆರೋಗ್ಯ ಉತ್ತಮವಾಗಿರಲೆಂದು ಈ ಅಕ್ಕಿಯ ಮಾದರಿಯಲ್ಲಿ ತಯಾರಿಸಿ ಇತರ ಅಕ್ಕಿಗಳ ಜೊತೆ ಅದನ್ನ ಮಿಶ್ರಣ ಮಾಡಲಾಗುತ್ತದೆ. ಆದರೆ ಗೋದಾಮಿನಲ್ಲಿದ್ದ ಶಾಲೆಗೆ ನೀಡುವ ಅಕ್ಕಿ ಪಡಿತರದಾರರಿಗೆ ಸೇರಿದೆ. ವಾಹನಕ್ಕೆ ಅಕ್ಕಿ ಚೀಲ ತುಂಬುವಾಗ ಹೀಗಾಗಿದೆ. ಯಾರೂ ಸಂಶಯ ಪಡಬೇಡಿ, ಇದು ಆರೋಗ್ಯಕ್ಕೆ ಉತ್ತಮ ಎಂದು ತಿಳಿಸಿದ್ರು. ಅವ್ರು ಏನ್ ಗೊತ್ತಿಲ್ಲ, 1 ಕ್ವಿಂಟಲಿಗೆ 1 ಕೆಜಿ ಅಕ್ಕಿಯನ್ನು ಕಲಬೆರಕೆ ಮಾಡೋದು. ಹಂಗಾಗಿ ಎಲ್ಲ ಕಡೆ ಕೊಟ್ಟಿದ್ವಿ. ನಿನಗೆ ಹೇಳಿದ್ದೀರಿ ನೀವು ಮತ್ತೆ 67 ದಿನದ್ದು. ಈಗ ನೋಡಿ, ವಿಡಿಯೋ ಕಾಲ್ ಮಾತಾಡಿದ್ದು ಅದಲ್ಲ. ಈಗ ನಾನು ರಿಯಲ್ ಆಗಿ ಇಲ್ಲಿ ಬಂದಿದ್ದೇನಲ್ಲ, ಈಗ 67 ದಿನಕ್ಕೆ ನಾವು ಈಗಾಗಲೇ ಎಲ್ಲ ಕೊಟ್ಟಿವಿ. ಆಮೇಲೆ ನಿಮಗೆ ಬೇಕಾದ ಮಾಹಿತಿ ಪ್ರತಿಯೊಂದು ಎಷ್ಟೆಷ್ಟು ತಾಲೂಕಿಗೆ ಎಷ್ಟೆಷ್ಟು ಗುಡಾವಣಿಗೆ ಬಂದಿದೆ ಎಲ್ಲ ಡೀಟೇಲ್ಸ್ ಕೊಡ್ತೇನೆ, ಆಯ್ತಾ? ವಿತರಣೆ ಆಗಿದೆ. ಇದಾಗದ್ದು ಏನು ತೊಂದರೆ ಗೊತ್ತಿದೆ, ಇದೇ ಇಲ್ಲಿ ನಮ್ಮ ರೈತರ ಸಾಹೇಬರು ಅವರು ಎಲ್ರಿಗೂ ಶಾಲೆ ಹೆಡ್ ಮಾಸ್ಟರ್ಗೆ ಅವರು ಆ ಒಂದು ಗ್ರೂಪ್ ಅಲ್ಲಿ ಅಷ್ಟು ಜನರಿಗೂ ಅದನ್ನು ವಾಟ್ಸಪ್ ಅಲ್ಲೇ ಹರಿಬಿಟ್ಟರು. ಏನಕ್ಕೆ ಹೇಳಿದ್ರೆ, ಈ ಅಕ್ಕಿ ಬಗ್ಗೆ ಇದು ವಿಟಮಿನ್ ಅಂತ ಹೇಳಿ ನಾವು ಬೇರೆ ಅಕ್ಕಿಯನ್ನು ಚೇಂಜ್ ಮಾಡಿ ಬಿಡೋದು ಕೊಡ್ತಾ ಇದ್ದೀವಿ, ನೀವು ಎಲ್ರಿಗೂ ಗಮನಕ್ಕೂ ಪಾಲಕರಿಗೆ ತರಬೇಕಂದ್ರೆ ಪಾಲಕರಿಗೆ ಯಾರಿಗೂ ಹೇಳಿಲ್ಲ. ಹಂಗಾಗಿ ಇದು ಉದ್ಭವ ಆಗೋ ಕಾರಣ ಏನು ಹೇಳಿದ್ರೆ ಪಾಲಕರಿಗೆ ಕನ್ಫ್ಯೂಸ್ ಆಗಿದೆ ಅಷ್ಟೇ. ಇದೇ ವೇಳೆ ಜನರಲ್ಲಿರುವ ಗೊಂದಲವನ್ನ ದೂರ ಮಾಡಲು ಪ್ರತ್ಯೇಕ 2 ಕೆಜಿ ಅಕ್ಕಿಯ ಪೊಟ್ಟಣಗಳನ್ನ ಪರೀಕ್ಷಿಸಲು ಪ್ರಯೋಗಾಲಯಕ್ಕೆ ಕಳುಹಿಸಲು ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಚಂದ್ರಹಾಸ್ ರಾಯ್ಕರ್ ಮಾತನಾಡಿ, ವಿಟಮಿನ್ಗಳನ್ನ ಹೊಂದಿರುವ ಅಕ್ಕಿ ಸಾರವರ್ಧಕ. ಈ ವಿಷಯವಾಗಿ ಗೂಗಲ್ ಮೀಟ್ನಲ್ಲಿ ಮತ್ತು ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಮುಖ್ಯ ಶಿಕ್ಷಕರಿಗೆ ತಿಳಿಸಿಯಾಗಿದೆ. ಇಲ್ಲಿ ಸಂಶಯ ಬೇಡ, ಅದಲು ಬದಲಾದ ಅಕ್ಕಿಯಿಂದ ಹೀಗಾಗಿದೆ ಎಂದರು. ಅಕ್ಕಿಯಲ್ಲಿ ವಿಟಮಿನ್ಸ್ ಯುಕ್ತ ಮಿನರಲ್ಸು ಪೌಷ್ಟಿಕಾಂಶಗಳನ್ನು ಸೇರಿಸಿ ಆ ಅಕ್ಕಿಯನ್ನು ಏನು ಮಾಡ್ತಾರೆ, ಅಕ್ಕಿ ಚೀಲಕ್ಕೆ 1 ಕ್ವಿಂಟಲಿಗೆ 1 ಕೆಜಿಯನ್ನು ಸೇರಿಸ್ತಾರೆ. ಅದು ಏನಾಗಿರ್ತದೆ, ನ್ಯೂಟ್ರಿಷಿಯಸ್ ಆಗಿರ್ತದೆ. ಅಂದರೆ ವಿಟಮಿನ್ಸು ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವ ಅದೇನಾಗಿರ್ತದೆ ಅಂತ ಹೇಳಿದ್ರೆ, ಈ ಗೋಧಿ ಹಿಟ್ಟು ಥರ ಮಾಡಿ ಅದಕ್ಕೆ ವಿಟಮಿನ್ಸ್ಗಳನ್ನೆಲ್ಲ ಹಾಕಿ ನಂತರ ಅದನ್ನು ಸೇಮ್ ಅಕ್ಕಿ ಸೈಜಿಗೆ ತಂದು ಅದನ್ನು ಮಿಕ್ಸ್ ಮಾಡ್ತಾರೆ. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗಾಗಲೇ ಏನು ಆಗಿದೆ, ನಾವು CRP ಹಂತದಲ್ಲಿ ಮುಖ್ಯ ಶಿಕ್ಷಕರಿಗೆ ಮತ್ತು SDMCರಿಗೆ ತಿಳಿಸಿ ಪಾಲಕರ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ತಿಳಿಸಿ ಅಂತೇಳಿ ವ್ಯಾಪಕ ಪ್ರಚಾರವನ್ನು ಮಾಡಿದ್ದೀವಿ. ಇದ್ರ ಬಗ್ಗೆ ರಾಜ್ಯ ಮಟ್ಟದಲ್ಲೂ ಸಹ ಗೂಗಲ್ ಮೀಟನ್ನು ಸಹ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಉದಯ್ ಕುಂಬಾರ್, ಆಹಾರ ನಿರೀಕ್ಷಕ ಸಂತೋಷ್ ಎಳಗದ್ದೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ನಾಯ್ಕ್, ಬಾಲಚಂದ್ರ ನಾಯಕ್, ಗೋಪು ನಾಯಕ್, ಗೋಪಾಲ್ ನಾಯಕ್, ತುಳಸುಗೌಡ ಉಪಸ್ಥಿತರಿದ್ದರು. ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಕರ್ನಾಟಕ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಶುಕ್ರವಾರ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು. ಕ್ಷೀರಾಭಿಷೇಕ, ನವಧಾನ್ಯ ಅಭಿಷೇಕ, ಸುವರ್ಣ ನಾಗಾಭರಣ ವಿಶೇಷ ಪೂಜೆ ನೆರವೇರಿಸಿದರು. ಗೋಕರ್ಣಕ್ಕೆ ಆಗಮಿಸಿದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಮೊದಲು ಮಹಾಗಣಪತಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ದೇವಾಲಯದ ಮುಖ್ಯ ಅರ್ಚಕ ಅಮೃತೇಶ್ ಹೀರೆ ಪೂಜಾ ಕೈಂಕರ್ಯವನ್ನ ನೆರವೇರಿಸಿದ್ರು. ಈ ವೇಳೆ ದೇವಾಲಯದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ಜಿಲ್ಲಾಧಿಕಾರಿ ಮುಲ್ಲೆ ಮುಗಿಲನ್, ಸಮಿತಿ ಕಾರ್ಯದರ್ಶಿಯಾದ ಕುಮಟಾ ಉಪವಿಭಾಗಾಧಿಕಾರಿ ರಾಹುಲ್ ಪಾಂಡೆ, ಸದಸ್ಯರಾದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸುಮನ್ ಪೆನ್ನೇಕರ್, ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ, ಪರಮೇಶ್ವರ ಮಾರ್ಕಾಂಡೆ, ವೇದಮೂರ್ತಿ ಮಹಾಬಲ ಉಪಾಧ್ಯಾಯ,
ಮುರಳೀಧರ್ ಪ್ರಭು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾ, ತಹಶೀಲ್ದಾರ್ ವಿವೇಕ್ ಶೆಣ್ವಿ, ಸ್ಥಳೀಯ ಕಂದಾಯ ಮತ್ತಿತರ ಇಲಾಖೆ ಅಧಿಕಾರಿಗಳು, ಉಪಾಧಿವಂತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬದ್ರಿನಾಥ್ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಬೆಳ್ಳಿಯಪ್ಪ, ಸ್ಥಳೀಯ ಠಾಣೆ ಪಿಐ ವಸಂತಾಚಾರ್, ಪಿಎಸ್ಐ ನವೀನ್ ನಾಯ್ಕ್, ಸುಧಾ ಅಗನಾಶಿನಿ ಸ್ಥಳದಲ್ಲಿದ್ದು ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು. ರಾಜ್ಯಪಾಲರು ಆಗಮಿಸುತ್ತಿದ್ದಂತೆ ಜಿಲ್ಲಾಧಿಕಾರಿ, ಕುಮಟಾ ಉಪವಿಭಾಗಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರು ಹೂವಿನ ಹಾರ ಹಾಕಿ ಹಾರ್ದಿಕವಾಗಿ ಬರಮಾಡಿಕೊಂಡರು. ನಂತರ ವಾದ್ಯಘೋಷ, ಮಂತ್ರಘೋಷದೊಂದಿಗೆ ದೇವರ ದರ್ಶನಕ್ಕೆ ಕರೆದುಕೊಂಡು ಹೋಗಲಾಯಿತು. ಮುರುಡೇಶ್ವರ ದೇವಾಲಯದ ದರ್ಶನ ಮುಗಿಸಿ ಕುಮಟಾ ಮಾರ್ಗವಾಗಿ ರಾಜ್ಯಪಾಲರು ಆಗಮಿಸುವ ವೇಳೆ ಈ ಮಾರ್ಗ ಸಂಪೂರ್ಣ ಬಂದ್ ಮಾಡಿ ಝೀರೋ ಟ್ರಾಫಿಕ್ನಲ್ಲಿ ಆಗಮಿಸಿದ್ದರು. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಭೀಮಣ್ಣ ನಾಯ್ಕರಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡುವಂತೆ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಗೋಟ್ನೇಕರ್ ವಿನಂತಿ ಮಾಡಿದರು. ಶುಕ್ರವಾರ ಪಟ್ಟಣದ ಮರಾಠ ಭವನದಲ್ಲಿ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಹಾಗೂ ಪುರಸಭೆ ಸದಸ್ಯರುಗಳ ಪ್ರಚಾರ ಸಭೆ ಏರ್ಪಡಿಸಿ ಮಾತನಾಡಿದರು. ಭೀಮಣ್ಣ ನಾಯ್ಕ್ ತಳಮಟ್ಟದ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದಷ್ಟೇ ಅಲ್ಲದೆ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಆಯ್ಕೆಯಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಜ್ಞಾನ ಹೊಂದಿದ್ದಾರೆ. ಆದ್ದರಿಂದ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಮೊದಲ ಪ್ರಾಶಸ್ತ್ಯದ ಮತವನ್ನ ಭೀಮಣ್ಣನಿಗೆ ನೀಡಿ ಗೆಲ್ಲಿಸಬೇಕು. ಭೀಮಣ್ಣ ಗೆಲ್ಲಬೇಕೆಂದರೆ ಎಲ್ಲಾ ಕಾರ್ಯಕರ್ತರು ಹಾಗೂ ಜನಪ್ರತಿನಿಧಿಗಳ ಬೆಂಬಲ ಅಗತ್ಯವಾಗಿದೆ. 2 ಬಾರಿ ನಾನು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಲು ಪಕ್ಷದ ಕಾರ್ಯಕರ್ತರು ಹಾಗೂ ಜನಪ್ರತಿನಿಧಿಗಳು ಶ್ರಮಪಟ್ಟಿದ್ದಾರೆ. ಅದೇ ರೀತಿ ಭೀಮಣ್ಣ ಅವರ ಗೆಲುವಿಗೆ ಸಹ ನಾವೆಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಬೇಕು ಎಂದರು. ಮುಂದಿನ ತಿಂಗಳಿನಲ್ಲಿ ನನ್ನ ವಿಧಾನ ಪರಿಷತ್ ಸದಸ್ಯತ್ವ ಮುಕ್ತಾಯಗೊಳ್ಳಲಿದೆ. ಆದರೆ ಜನಸೇವೆಯ ಕಾರ್ಯ ಸದಾ ಮುಂದುವರೆಯಲಿದ್ದು ಕ್ಷೇತ್ರದ ಜನರಿಗೆ ಒಳಿತನ್ನ ಮಾಡುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತೇನೆ. ಅದೇ ರೀತಿ ಸಾರ್ವಜನಿಕರು ಸಹ ಸಹಕರಿಸಿ ಆಶೀರ್ವದಿಸುವಂತೆ ಎಸ್ಎಲ್ ಗೋಟ್ನೇಕರ್ ಕೇಳಿಕೊಂಡರು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿರುವ ಭೀಮಣ್ಣ ನಾಯ್ಕರನ್ನ ಚುನಾವಣೆಯಲ್ಲಿ ಭಾರೀ ಮತದಿಂದ ಗೆಲ್ಲಿಸಬೇಕು. ಜನಪ್ರತಿನಿಧಿಗಳೆಲ್ಲರೂ ಭೀಮಣ್ಣ ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತವನ್ನ ನೀಡಬೇಕು. ಅಲ್ಲದೆ ಬೇರೆ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ ಪಕ್ಷೇತರರು ಸಹ ಭೀಮಣ್ಣ ಅವರಿಗೆ ಮತ ನೀಡುವಂತೆ ಮನವೊಲಿಸುವ ಕೆಲಸ ಮಾಡಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೈತಾನ್ ಬಾರ್ಬೋಜಾ ತಿಳಿಸಿದ್ರು. ಎಪಿಎಂಸಿ ಉಪಾಧ್ಯಕ್ಷ ಸಂತೋಷ್ ಮಿರಾಶಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಾಮನ್ ಮಿರಾಶಿ, ಆಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮಣ್ ಜಾಧವ್, ಮುಖಂಡ ಬಾಬುಗಾಡಿ, ಸುರೇಶ್ ಶಿವಣ್ಣನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಗೋಟ್ನೇಕರ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಚೌಹಾಣ್, ಉಪಾಧ್ಯಕ್ಷೆ ಸುವರ್ಣ ಮಾದರ, ಮುಖಂಡರಾದ ಗುಲಾಬ್ ಶಾ ಲತೀಫ್ನವರ್, ಅಬ್ದುಲ್ ದಲಾಲ ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಮತ್ತು ಪುರಸಭೆ ಸದಸ್ಯರು ಉಪಸ್ಥಿತರಿದ್ದರು. ಗಣೇಶ್ ಏಜೆನ್ಸೀಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್. ದೊಡ್ಡ ಉಪಕರಣಗಳ ಮೇಲೆ 25% ಹಾಗೂ ಸಣ್ಣ ಉಪಕರಣಗಳ ಮೇಲೆ 30% ರಿಯಾಯಿತಿ ದರದಲ್ಲಿ ಮಾರಾಟ. ಬಂಪರ್ ಲಕ್ಕಿ ಡ್ರಾ ಮೇಲೆ 2 ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮೆಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು. ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ. ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ.